ಇನ್ನು ಬೈಲಹೊಂಗಲದಲ್ಲಿ ಭಾರೀ ಮಳೆಯಿಂದ ಅನಾಹುತಗಳೇ ಸೃಷ್ಟಿಯಾಗ್ತಾ ಇದ್ದಾವೆ. ನಗರಸಭೆ ಮತ್ತು ಸ್ಥಳೀಯ ಶಾಸಕರ ವಿರುದ್ಧ ಪ್ರತಿಭಟನೆಗಳು ಆರಂಭ ಆಗ್ತಾ ಇದೆ. ಏನೇನಾಗ್ತಾ ಇದೆ ಬೈಲಹೊಂಗಲದಲ್ಲಿ ಡೀಟೇಲ್ಸ್ ಬರ್ತಾ ಇದೆ. ಮುಂಗಾರು ಎಂಟ್ರಿ ಕೊಟ್ಟಾಗಿದೆ. ರಾಜ್ಯದಾದ್ಯಂತ ಮಳೆ ಜೋರಾಗಿ ಸುರಿತಾ ಇದೆ. ಅನಾಹುತಗಳು ಸೃಷ್ಟಿಯಾಗ್ತಾ ಇದೆ. ಬೈಲಹೊಂಗಲ ನಗರಸಭೆ ಕಚೇರಿಯ ಬಳಿ ಹೋರಾಟ ಮಾಡಲಾಗ್ತಾ ಇದೆ. ಜೆಡಿಎಸ್ ಮುಖಂಡ ಶಂಕರ ಮಾಡಲಗಿ ನೇತೃತ್ವದಲ್ಲಿ ಹೋರಾಟವನ್ನ ಮಾಡಲಾಗ್ತಾ ಇರೋದು. ಹತ್ತಾರು ಅಂಗಡಿಗಳಿಗೆ ಮಳೆ ನೀರು ನುಗ್ಗಿ ಅನಾಹುತಗಳು ಸೃಷ್ಟಿಯಾಗಿದ್ದಾವೆ. ನಗರದಲ್ಲಿ 10ಕ್ಕೂ ಹೆಚ್ಚು ಮನೆಗಳು ಕುಸಿತಗೊಂಡಿವೆ ಮಳೆಯಿಂದಾಗಿ. ಬಜಾರ್ ರಸ್ತೆ ಅಂಗಡಿ ಜಲಾವೃತ ಹಿನ್ನೆಲೆಯಲ್ಲಿ ನಮ್ಮ ಗೋಳು ಕೇಳೋರೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಹಿಂಗೆ ಆಗುತ್ತೆ. ಅಧಿಕಾರಿಗಳಿಗೆ ತಿಳಿಸಿದ್ರು ಏನು ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ನಗರಸಭೆ ಕಚೇರಿಯ ಬಳಿ ಹೋರಾಟ ಮಾಡ್ತಿದ್ದಾರೆ ನೋಡಿ. ದೊಡ್ಡ ಪ್ರಮಾಣ ಮಳೆ ಆಗೈತಿ. ಮಳೆ ಆದ ಸಂಬಂಧ ಏನಾಗೈತೆ ಇದು ಮಳೆ ಪ್ರತಿ ವರ್ಷ ಇರೋದನ್ನ ಮಳೆ ರೈತರಿಗೆ ಬೇಕು, ವ್ಯಾಪಾರಸ್ಥರು ಬೇಕು, ನಮಗೂ ಬೇಕು, ನಿಮ್ಗೂ ಬೇಕು. ಮಳೆ ಬಂದ್ರೆ ಹೊಳ್ಯಾಗ ನೀರಾಗ ಕುಡಿಯಾಕ. ಆದ್ರೆ ವ್ಯವಸ್ಥೆ ಏನಾಗೈತೆ ಅಂದ್ರೆ ಬೈಲಹೊಂಗಲದಲ್ಲಿ ಸಂಪೂರ್ಣ ಡ್ಯಾಮೇಜ್ ಏನದಾವಲ್ಲ ಗಟ್ರಗಳನ್ನೆಲ್ಲ ಬಂದ್ ಮೇಡ. ಒಂದು ಬುಟ್ಟಿ ಮಣ್ಣು ತೆಗೆದಿಲ್ಲ. ನಿಮಗೆಲ್ಲ ತೋರಿಸ್ತೇವೆ ನಾವು ಮಾಧ್ಯಮಗಳಿಗೆ. ಎಲ್ಲ ಸ್ಲ್ಯಾಬ್ ಹಾಕ್ಯಾರ. ಎಲ್ಲ ಸ್ಲ್ಯಾಬ್ ಹಾಕಿ ಅಟ್ಟು ನೀರು ಎಲ್ಲಿ ಹೋಗಕ್ ಜಾಗ ಇಲ್ಲ. 20 ಮೂಟಿಗೆ ಒಂದೊಂದು ಸ್ಲ್ಯಾಬ್ ಹಾಕೊಂಡು ನೀರು ಹೋಗಕ್ಕೆ